ನಿಮ್ಮ ಮನೇಲಿ ಏನಂತಾರೋ ಏನೋ, ನನಗೆ ತುಂಬ ಭಯ ಆಗ್ತಾ ಐತೆ. ಆಶಾ, ಟೆನ್ಷನ್ ತಗೋಬೇಡ, ಆರಾಮಾಗಿದ್ಬಿಡು. ನಾನು ನಮ್ಮಮ್ಮನ ಹತ್ರ ಮಾತಾಡ್ತೀನಿ, ನಮ್ಮಮ್ಮ ಏನು ಅನ್ನಲ್ಲ. ನಮ್ಮಮ್ಮ ನನ್ನ ಮದುವೆ ಆದರೆ ಸಾಕು ಅಂತೇಳಿ ಕಾಯ್ತಾ ಇದ್ರು. ನನ್ನ ಮಗನ ಮದುವೆ ಆದರೆ ಸಾಕಪ್ಪ ಅಂತೇಳಿ. ಪಾಪ ನೀನು ಯಾವ ಹುಡುಗಿನಾದರೂ ಮದುವೆ ಆಗಬಾರೋ, ನಾನು ಒಳಗೆ ಬಿಡ್ಕೊಂತೀನಿ ಅಂತೇಳಿ ನಮ್ಮಮ್ಮ ಹೇಳೋದು. ಅಮ್ಮ ಅಮ್ಮ. ರವಿ ಬಾವ, ಇದೇನಿದು, ಮದುವೆ ಆಗಿದ್ದೀರಾ? ಯಾರಿವರು? ಏನು ರವಿ ಬಾವ, ಇದು ನೋಡಿದ್ರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಐತೆ. ಹೌದು ವಾಣಿ, ನಾನು ಮದುವೆ ಆಗಿದ್ದೀನಿ. ಆಶಾ ಅಂತೇಳಿ ನಾನು ಮದುವೆ ಆಗಿ ಕರ್ಕೊಂಡು ಬಂದಿದ್ದೀನಿ. ಹೌದಾ? ನೀವು ಈ ರೀತಿ ಮಾಡ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಯಪ್ಪ ಬಾವ, ನಿಮ್ಮ ಮದುವೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದೇನು ಬಾವ ಇದು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹಿಂಗೆ ಮದುವೆ ಆಗಿ ಬಂದುಬಿಟ್ರಿ? ನೀವು ಹಿಂಗೆಲ್ಲ ಲವ್ ಮಾಡ್ತೀರಾ, ಹಿಂಗೆ ಮದುವೆ ಆಗಿ ಕರ್ಕೊಂಬರ್ತೀರಾ ಅಂತೇಳಿ ನಾನು ಯಾವತ್ತೂ ಏನು ಅಂದ್ಕೊಂಡೇ ಇರಲಿಲ್ಲ. ನಾನು ಆ ಥರ ನಿಮ್ಮನ್ನು ಆ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ. ರವಿ ರವಿ, ಇದೇನೋ ಇದು, ಮದುವೆ ಆಗಿ ಬಂದಿದೆಯಾ? ಹ್ಞೂನಮ್ಮ, ಆಶಾ ಅಂತೇಳಿ ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿ ಕರ್ಕೊಂಡು ಬಂದಿದ್ದೀನಿ. ಏನೋ ಎತ್ತ ಅಂತ ಒಳಗೆ ಹೇಳ್ತೀನಿ ನಡಿ. ನಾನು ತುಂಬ ಇಷ್ಟಪಟ್ಟು ಕರ್ಕೊಂಬಂದಿರೋ ಅಂಥ ಹುಡುಗಿ ಕಣಮ್ಮ. ಒಂದೇ ದಿವಸದಲ್ಲಿ, ಒಂದು 3 ದಿವಸದಲ್ಲಿನೇ ಮದುವೆ, ನಮ್ಮ ಮದುವೆ ಪ್ರೀತಿ ಏನೋ ದುಡ್ತು. 3 ದಿವಸಕ್ಕೇ ಮದುವೆ ಆಗ್ಬಿಟ್ವಿ. ಹೌದಾ? ಇದೆಲ್ಲ ಹೆಂಗೆ ಸಾಧ್ಯ ಬಾವ? ನೀವೇನು ಹೇಳ್ತಾ ಇದ್ದೀರಾ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಇವ್ರು ಹೆಂಗೆ ಒಪ್ಕೊಂಡ್ರು? ನಿಮಗಿನ್ನೂ ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸ್ತಾ ಐತೆ. ಏನು ವಯಸ್ಸೇನು ಆಗಿಲ್ಲ ವಾಣಿ, ನನಗೆ ಇವ್ರಿಗೂ ಏಜ್ ಸರಿಯಾಗೈತೆ. ಏನಂತ ವಯಸ್ಸಾಗಿಲ್ಲ. ಇವರು 2ನೇ ಮದುವೆ. ಯಾಕಂದರೆ ಈಗಲೇ ಹೇಳ್ಬಿಡ್ತೀನಿ ನಿಮಗೆ ಅಮ್ಮ, 2ನೇ ಮದುವೆ ಇವಳ್ದು. ಫಸ್ಟು ಚಿಕ್ಕ ವಯಸ್ಸಿಗೆ 16 ವರ್ಷಕ್ಕೇ ಮದುವೆ ಮಾಡಿಬಿಟ್ಟಿದ್ರು. ಮದುವೆ ಮಾಡಿ 3 ತಿಂಗಳಿಗೇ ಗಂಡ ತೀರ್ಕೊಬಿಟ್ರು. ಅವ್ರಿಗೇನೋ ಹುಷಾರಿಲ್ದಂಗೆ ಇದ್ದಕ್ಕಿದ್ದಂಗೆ ತೀರ್ಕೊಬಿಟ್ರು. ಅದಕ್ಕೆ ಇವಳು ಕೆಲ್ಸಕ್ಕೆ ಬರ್ತಾಯಿದ್ಲು. ಇನ್ನು ಮೊನ್ನೆ 1 ತಿಂಗಳಿಂದ ರೀಸೆಂಟಾಗಿ ಕೆಲ್ಸಕ್ಕೆ ಬರ್ತಾಯಿದ್ಲು. ನಾನು ಕೆಲಸದ ಹತ್ರ ಎಲ್ಲ ತಿಳ್ಕೊಂಡೆ, ಹೆಂಗೆ ಏನು ಎಲ್ಲ ತಿಳ್ಕೊಂಡು ಕೇಳಿದೆ. ಹಿಂಗೆ ಈ ರೀತಿ ನಂದು ಮದುವೆ ಆಗಿಲ್ಲ, ಭಾಳ ದಿವಸ ಆಯಿತು, ನನಗೂ ಹುಡುಕಿ ಸಾಕಾಗ್ಬಿಟ್ಟೈತೆ, ತುಂಬ ಚೆನ್ನಾಗಿ ನೋಡ್ಕೊತೀನಿ, ಮದುವೆ ಆಗ್ತೀರಾ ಆಶಾ ಅವರೇ ಅಂತೇಳಿ ನಾನು ಇವ್ರ ಹತ್ರ ಮಾತಾಡಿದೆ. ಅದಕ್ಕೆ ಇವ್ರು ಒಪ್ಕೊಂಡ್ರು. ಅದಕ್ಕೆ ಮದುವೆ ಆಗಿ ಕರ್ಕೊಂಡು ಬಂದುಬಿಟ್ಟೆ ಕಣಮ್ಮ. ನನಗೇನೋ ಭಾಳ ಖುಷಿ ಆಗ್ತೈತಪ್ಪ. ಹೆಂಗ ಬಿಡತ್ತ, ಅವಳಿಗೂ ಯಾರೂ ಇರಲಿಲ್ಲ. ಇವಾಗ ನಿನಗೂ ಅತ್ಲಾಗೆ ಹೆಂಗೋ ಅತ್ತ, ನಿನಗೂ ಮದುವೆ ಆದಂಗೆ ಆಯಿತು. ಭಾಳ ಖುಷಿ ಆಗ್ತೈತೆ. ನೀನೇನೇನು ಟೆನ್ಷನ್ ತಗೋಬಿಡ್ಕಣಮ್ಮ. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಒಳ್ಳೆ ದುಡಿಮೆ ಐತೆ. ನಾನು ಅದಕ್ಕೆ ಇವ್ರನ್ನ ನಂಬ್ಕೊಂಡು ಬಂದಿದ್ದು, ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ. ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇವರು. ನಾನು ಮಾತಾಡಿದೆ. ಇನ್ನು 1 ತಿಂಗಳಿಂದ ಕೆಲ್ಸಕ್ಕೆ ಬರ್ತಾ ಇದ್ದಾಳೆ. ನಾನೇನು ಅಷ್ಟು ಯೋಚನೆ ಮಾಡಿರಲಿಲ್ಲ. ಮೊನ್ನೆ ನಾನು ಕೇಳಿದೆ, ಯಾರೋ ಹೊಸ್ದಾಗಿ ಬಂದಿದ್ದಾರಲ್ಲ ಇವ್ರು ಯಾರು ಕೆಲಸಕ್ಕೆ ಅಂತ ನನ್ನ ಫ್ರೆಂಡ್ ಹತ್ರ ವಿಚಾರಿಸಿದ್ದಕ್ಕೆ, ಹಿಂಗೆ ಐತೆ ಕಣೋ, ಪಾಪ ನೋಡು 3 ತಿಂಗಳಿಗೇ ಗಂಡ ತೀರ್ಕೊಂಡಿದ್ದಾರೆ ಮದುವೆ ಆಗಿ, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ, ಪಾಪ ಮಕ್ಕಳಿಲ್ಲ ಏನಿಲ್ಲ, ಮಕ್ಕಳೂ ಆಗಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ನಾನು ಕರ್ಕೊಂಡು ಬಂದ್ಬಿಟ್ಟೆ. ಬಿಡು, ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿರ್ತಾರಲ್ಲ ಅಂಥೇಳಿ ನಾನೇ ಚೆನ್ನಾಗೆ ನೋಡ್ಕೊಂಬನ ಅಂತ ಕರ್ಕೊಂಬಂದೆ. ಹೆಂಗೋ ಬಿಡತ್ಲಕ್ಕೆ, ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಎಂಬುದು ಇದಕ್ಕೆ. ಮತ್ತೆ ನನ್ನ ಮಗನಿಗೆ ಒಳ್ಳೇದು ಮಾಡ್ತಾನೆ, ಚೆನ್ನಾಗಿ ದುಡಿತಾನೆ, ನನ್ನದು ಪಾಪ ಚೆನ್ನಾಗಿ ಇದು ಮಾಡ್ತಾನೆ. ಆದರೆ ಅವನಿಗೇನೆ ದೇವ್ರಮ್ಮನ ಮದುವೆ ಎಂಬುದು ಆಗಿರಲಿಲ್ಲ ಇಷ್ಟು ದಿವಸ. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ ಬಿಡಮ್ಮ ಆಶಾ. ನಡೀರಿ ಒಳಗೆ ನಡೀರಿ, ಇವಾಗ ಆರತಿ ಮಾಡಿ ಒಳಗೆ ಕಳ್ಸಮ್ಮ. ಹೋಗಿ ದೇವರು ಮುಂದಕ್ಕೆ ಹೋಗಿ ದೇವ್ರ ಮನೆ ತಾಗೆ ಪೂಜೆ ಮಾಡಿ ಕೈ ಮುಗಿದು ಹೋಗ್ರಿ ಒಳಕ್ಕೆ. ಬಲ್ಗಾಲಿಕ್ಕೆ ಒಳಕ್ಕೆ ಹೋಗಮ್ಮ, ಬಲ್ಗಾಲಿಕ್ಕೆ ಒಳಕ್ಕೆ ಹೋಗಿ. ನಾನೇ ನಮ್ಮ ಹುಡುಗ ನಾನು ಅದನ್ನೇ ಹೇಳಿದ್ದು, ಪಾಪ ನೀನು ಯಾರು ನನ್ನ ಮದುವೆ ಆಗಬಾರೋ, ನಾನು ಒಳಗೆ ಬಿಡ್ಕೊಂತೀನಿ ಅಂತ ನಾನು ಅದನ್ನೇ ಹೇಳಿದ್ದು. ನಮ್ಮ ಹುಡುಗಂಗೆ ನಾನು ಅವತ್ತೇ ಹೇಳಿದ್ದೆ, ಪಾಪ ನೀನು ಸುಮ್ಮನೆ ಯಾವ್ದಾನ ಹುಡುಗಿ ನೋಡಿದ್ರೆ ಇಷ್ಟಪಟ್ಟಿದ್ರೆ ಮದುವೆ ಆಗಿ ಕರ್ಕೊಂಬ ಅಂತ. ಇಲ್ಲ ಕಣಮ್ಮ, ನಾನು ಹಂಗೆಲ್ಲ ಮಾಡೋ ಅಂತವನಲ್ಲ ಅಂಬ ನನ್ನ ಮಗ. ಅವನು ಹಂಗೆಲ್ಲ ಮಾಡಂಗಿದ್ದಿದ್ರೆ ಇಷ್ಟು ದಿವಸ ಯಾಕಾಯ್ತಿದ್ದ ಅವನು. ಮದುವೆ ಆಗಿಲ್ಲ ಅಂತ ಇಷ್ಟೊತ್ತಿಗೆ ಯಾವಾಗಲೂ ಅವ್ನು ಮದುವೆ ಆಗ್ಬಿಡ್ತಿದ್ದ. ಆದರೆ ಏನು ಮಾಡಲಿ ಪಾಪ, ಅವನಿಗಿಂತವೆಲ್ಲ ಅಂತಂದರೆ ಇಷ್ಟ ಆಗಲ್ಲ. ಅದಕ್ಕೆ ಸುಧಾರಿಸಿ ಮದುವೆ ಆಗ್ಬಿಟ್ಟು ಅದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಇದಕ್ಕೆ. ಮತ್ತೆ ಇದೇನು ಅಣ್ಣ, ಅವನಿಗೂ ನೆಟ್ ಸಾಕಾಯ್ತು ನಮ್ಮ ರಘುಗೆ. ನೋಡಿ ನಮ್ಮ ಅಣ್ಣ ಏನು ಇದ್ಕಿದ್ದಂಗೆ ಹಿಂಗೆ ಮದುವೆ ಆಗಿ ಬಂದ್ಬಿಟ್ನಲ್ಲಪ್ಪ ಅಂತ. ನಾನು ಯಾರ ಹತ್ರನೂ ಹೇಳಿಲ್ಲ, ಸಡನ್ನಾಗೆ ಆಶಾನ ಕರ್ಕೊಂಡು ಬಂದ್ಬಿಟ್ನಲ್ಲ, ಎಲ್ಲರಿಗೂ ಅದೇ ಶಾಕ್ ಆಗಿಬಿಟ್ಟೈತೆ. ಏನಪ್ಪ ಒಬ್ರ ಹತ್ರನೂ ಹೇಳಿಲ್ಲ, ಹಿಂಗೆ ಮದುವೆ ಆಗ್ಬಿಟ್ನಲ್ಲಪ್ಪ ಇವನು ಅಂತೇಳಿ ಎಲ್ರಿಗೂ ಅದೇ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಆರತಿ ಮಾಡಿ ಒಳಗೆ ಬಿಡ್ಕ, ಆರತಿ ಬೆಳಗು, ದೃಷ್ಟಿ ತೆಗೆದು ಒಂದಿಷ್ಟು ಹತ್ಲಾಗೆ ಹಾಕಿ ಬರತ್ ನೀರು, ಅದನ್ನು ಇಳಿಸಿ ಹಾಕ್ರಿ. ಸರಿ ಆಯ್ತು ಹೇಳಿ, ಹೋಗ್ರಿ ಬಲ್ಗಾಲಿಕ್ಕಿ ಒಳಕ್ಕೆ ಹೋಗ್ರಿ. ಇವ್ರನ್ನೆಲ್ಲೋ ನೋಡ್ತೀನಿ ಅನ್ನಿಸ್ತಾ ಐತೆ ನನಗೆ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ರವಿ, ಅಲ್ಲಿಗೆ ಈ ತಿಂಗಳಿಂದ ಬರ್ತಾ ಇದ್ರು ಕೆಲಸಕ್ಕೆ. 1 ತಿಂಗಳಾಯ್ತು ಅನಿಸುತ್ತೆ. 1 ತಿಂಗಳಿಂದ ಬರ್ತಾ ಇದ್ದಾರೆ. ನಾನು ನಿಮ್ಗೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಯಾವಾಗಲೂ ಎಲ್ಲೋ ನೋಡಿದ್ದೀವಿ, ಅದೇ ನಾನು ನಿಮಗೂ ಹಂಗೆ ಅನ್ನಿಸ್ತು, ನಾನು ನೋಡಿ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತೆ.
ನನಗೂ ಎಲ್ಲೋ ಯಾವತ್ತೋ ಮಾತಾಡ್ಸಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಐತೆ. ಸರಿ ಆಯಿತು, ಒಳಕ್ಕೆ ಹೋಗ್ರಪ್ಪ, ಒಳಕ್ಕೆ ಹೋಗ್ರಿ, ನಡೀರಿ. ನಮ್ಮನೆ ಬಲ್ಗಾಲಿಗೆ ಒಳಕೋಗಿ ದೇವ್ರ ಮುಂದೆ ಉದ್ಗಡೆ ಹಚ್ಚಿ ಕೈ ಮುಗ್ದು ದೇವ್ರಿಗೆ ಅಡ್ಡ ಬಿದ್ದು ಹಿಂಗೆ ನಾವು ಸುಖವಾಗಿ ನೂರು ಕಾಲ ಸಂತೋಷವಾಗಿ ಜೀವನ ಮಾಡಪ್ಪ ಅಂತೇಳಿ ಕೈ ಮುಗ್ದು ನಡೀರಿ ಒಳಕ್ಕೆ. ಯಪ್ಪ ನಿಮ್ಮಮ್ಮ ನೋಡು ಹೆಂಗೆ ಆಡ್ತಾ ಐತೆ. ನೀವು ಮದುವೆ ಆಗಿ ಬಂದಿರೋದಕ್ಕೇನು ಒಂದೊಂದು ಮದುವೆ ಆಗಲಿ ಅಂತ ಕಾಯ್ತಿತ್ತು. ನಿಮ್ಮಮ್ಮ ಒಂದು ಮದುವೆ ಆಗಿರೋದಕ್ಕೆ ಇವಾಗ ಹಿಡಿಯೋಕ್ಕಾಗ್ತಾ ಇಲ್ಲ. ಯಪ್ಪ ತುಂಬ ಮೇಲಕ್ಕೆ ಹೋಗ್ಬಿಡ್ತು ಕಣಪ್ಪ ನಿಮ್ಮಮ್ಮಯ್ಯ. ಏ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಏನನ್ನ ಮಾಡ್ಕೊಂಬ್ಲೇಳ ನಮ್ಮ ಅಮ್ಮ ಇದ್ದಿದ್ದೇನೆ. ಅಲ್ಲ, ಯಾರು ನಮ್ಮ ಅಣ್ಣ ಹಿಂಗೆ ಇಂಥ ಹುಡುಗಿನ ಮದುವೆ ಆಗಿ ಬಂದ ಇದ್ದಾನಲ್ಲ? ಅಯ್ಯೋ, ಆ ಹುಡುಗಿ ಯಾರು? ನಿಮ್ಮ ಅಣ್ಣಗೆ ಏನು ಹಣೆ ಬರ, ಗಂಡ ಸತ್ತಿತ್ನಂತೆ, ಎರಡನೇ ಮದುವೆ ಆಗಿರೋಳನ್ನ ಇವಾಗ ಎರಡನೇ ಮದುವೆ ಇವಳ್ದು. ಅಲ್ಲಿ ಮದುವೆ ಆಗಿರೋಳನ್ನ ಮದುವೆ ಆಗಿ ಕರ್ಕೊಂಬಂದವ್ ನಿಮ್ಮ ಅಣ್ಣ. ಅಯ್ಯೋ, ನಿಮ್ಮ ಅಣ್ಣಗೆ ಯಾಕೆ ಬುದ್ಧಿ ಇಲ್ಲ? ಇಷ್ಟೊಂದು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ಒಳ್ಳೆ ದುಡಿಮೆ ಐತೆ, ಹೋಗಿ ಇಂಥಳನ್ನ ಮದುವೆ ಆಗಿ ಕರ್ಕೊಂಬಂದಿರೋದು ನೋಡು. ಯಪ್ಪ ದೇವ್ರಿ, ಮದುವೆ ಆಗಲಿಲ್ಲ ಅಂತೇಳಿ ಇಂಥಳನ್ನ ಮದುವೆ ಆಗಿ ಕರ್ಕೊಂಬಂದಿರೋದು ನೋಡು. ಅವ್ರು ಒಂದೆರಡು ದಿನ ಇದ್ದು ದುಡ್ಡೋದು ಕಿತ್ಕೊಂಡು ಡೈವರ್ಸ್ ಕೊಟ್ಟೋದ್ರೆ ಏನು ಮಾಡ್ತೀವಿ? ಎಲ್ಲ ಹೊಲ ಮನೆ ಆಸ್ತಿಗಾಗಿ ಬರ್ತಾರೆ. ನನಗೂ ಹಂಗೆ ಅನ್ನಿಸ್ತೈತೆ. ನಮ್ಮ ಅಣ್ಣ ಹೋಗಿ ಇದು ಯಾವ್ದು ಇಂಥದ್ನ ಕರ್ಕೊಂಬಂದವನಲ್ಲ, ಇವ್ನಿಗೆ ಏನು ಹಣೆ ಬರ ಇಂಥದ್ನ ಮದುವೆ ಆಗಕ್ಕೆ ಅಂತ ನನಗೂ ಹಂಗೆ ಅನ್ನಿಸ್ತೈತೆ. ಇವ್ನಿಗೆ ಏನು ಹಣೆ ಬರಪ್ಪ, ಇಂಥವ್ರನ್ನ ಯಾಕೆ ಮದುವೆ ಆದ, ಇವ್ನಿಗೆ ಏನು ಇಂಥದ್ದು ಅಮ್ಮಂಗೆ ಅನ್ನಿಸ್ತೈತೆ. ನನಗೂ ನೋಡಿದ್ರೆ ಭಾಳ ಬೇಜಾರಾಗ್ತೈತೆ. ಅಯ್ಯೋ ದೇವ್ರೆ, ಏನು ಹೇಳ್ಬೇಕು ಏನೋ ಇಂಥವ್ರಿಗೊಂದು ಅರ್ಥ ಆಗಲ್ಲ ನೋಡು. ಏನು ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನನಗೇನೋ ಭಾಳ ಬೇಜಾರಾಯ್ತು ನಿಮ್ಮ ಅಣ್ಣ ಹಿಂಗೆ ಮದುವೆ ಆಗಿ ಬಂದಿರೋದಕ್ಕೆ. ಚೆನ್ನಾಗಿ ಒಳ್ಳೆ ದುಡಿಮೆ ಐತೆ, ಏನು ದುಡ್ಡಿತ್ತು, ಯಾರಾದರೂ ಮದುವೆ ಆಗೋರು ಚೆನ್ನಾಗಿ ದುಡ್ಡು ಇಕ್ಕೊಂಡವ್ರು ನಿಮ್ಮ ಅಣ್ಣ. ಬೇಕ್ರಿ ಮಾಡಕ್ಕೆ ನಿಮ್ಮ ಅಣ್ಣ ಕೊಡಲಿಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ಬರೋದು ಹೇಳು? ಬೇಕ್ರಿ ಮಾಡಕ್ಕೆ ನಿಮ್ಮ ಅಣ್ಣ ಕೊಡೋದಕ್ಕೆ ನಾವು ಬೇಕ್ರಿ ಮಾಡಿದ್ವಿ. ಚೆನ್ನಾಗಿ ದುಡ್ಡು ಅಕೌಂಟ್ನಾಗೆಲ್ಲ ನಾವು ಫಿಕ್ಸೆಡ್ ಮಾಡ್ಕೊಂಡು ಇಕ್ಕೊಂಡವ್ರು ದುಡ್ಡು ಚೆನ್ನಾಗೈತೆ. ಇವ್ರ ಹತ್ರ ಒಳ್ಳೆ ಸಂಬಳ ದುಡಿತಾ ಭಾಳ ದಿನದಿಂದ ಕೆಲಸ ಮಾಡೋದಕ್ಕೆ ಒಳ್ಳೆ ಚೆನ್ನಾಗಿ ದುಡಿತಾರೆ. ಏನು ಮಾಡ್ತೀಯ ಪಾಪ, ಮದುವೆ ಆಗಿರಲಿಲ್ಲ, ಹೋಗಿ ಇಂಥಳು ಮದುವೆ. ಇವಳು ದುಡ್ಡಿಗಾಗಿನೇ ಬಂದವಳು ಏನೋ. ಚೆನ್ನಾಗಿ ದುಡಿತಾರೆ ಅಂತ ಒಂದೇ ತಾಗಿ ಕೆಲಸ ಮಾಡೋದಲ್ಲ, ಅದಕ್ಕೆ ನೋಡ್ಕೊಂಡು ಬಂದವಳು ಅನ್ಸುತ್ತಲ್ಲ. ನಿಮ್ಮ ಅಣ್ಣ ಏನು ಹಣೆ ಬರಲ್ಲ. ನಿಮ್ಮ ಅಮ್ಮ ನೋಡಿ ಹೆಂಗೆ ಸಿರಿ ಆಡುತ್ತೆ. ಅಯ್ಯೋ, ಇನ್ನೊಬ್ರು ಯಾರನ್ನಾಗಿದ್ರೆ ಇಂಥಳನ್ನ ಕರ್ಕೊಂಬಂದಿದ್ಯಾ ನಡಿ ಆಸಿಕೆ. ಅಲ್ಲ, ನೀನು ಯಾಕೆ ಬಂದೆ? ನಿಮ್ಮ ಮನೆ ಏನು, ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಏನು ಯಾತು ವಿಚಾರಿಸ್ಲಿಲ್ಲಲ್ಲ ನಮ್ಮ ಅತ್ತೆ. ಹೆಂಗೋ ನನ್ನ ಮಗ ಮದುವೆ ಆಗ್ಬಿಟ್ಟ ಅಂತ ಖುಷಿ ಪಡ್ತಾಳೆ ಹಂಗೆ ನಮ್ಮ ಅತ್ತೆ. ಹೇಳು, ನಿಮ್ಮಮ್ಮ ಏನು ಖುಷಿ ಪಡ್ತಾಳೆ ಹಂಗೇನು? ಏನು ಎತ್ತ, ಯಾರು ಏನು ಎತ್ತ ಅಂತ ಕೇಳೋದು ಬಿಟ್ಟು ಯಪ್ಪ ನಿಮ್ಮಮ್ಮ ಏನು ಇಂಥದ್ದು? ಬಿಡತ್ಲಾಗೆ ಇವಾಗ ಯಾಕೆ ಆಗೈತೆ, ಅವ್ರವ್ರ ಇಷ್ಟ, ನಾವೇನು ಮಾತಾಡೋಕ್ಕಾಗಲ್ಲ. ಈಗ ಆಗಿದ್ದಾನೆ. ಈಗ ನಾವೇನ ಒಂದು ಹೇಳಿದ್ರೆ ಹೇಳಪ್ಪ ಇವ್ರು ನೋಡಪ್ಪ ಹಿಂಗೆ ಹೇಳ್ತಾರೆ ಅನ್ನಂಗೆ ಆಗುತ್ತೆ. ಇನ್ನು ಯಾರು ನೋಡಿಲ್ಲ ಇಲ್ಲಿ ನಮ್ಮ ಕೆರೆಗಳವ್ರು ಯಾರಾದರೂ ನೋಡಿದರೆ ಇಡತ್ತಿ ಲಲಿತಾಂಟಿನ ಭಾಗ್ಯಂಟಿನ ಯಾರಾದರೂ ನೋಡಿದರೆ ಬಂದುಬಿಡೋಡು ಅಷ್ಟೊತ್ತಿಗೆ ಯಾರೂ ನೋಡಿಲ್ಲ ಅನಿಸುತ್ತೆ. ಸಡನ್ನಾಗಿ ಒಳಗೆ ಹೋಗ್ಬಿಟ್ರಲ್ಲ, ನೋಡಿಲ್ಲ ಅನಿಸುತ್ತೆ. ಬಂದು ಅಮ್ಮ ಅಂದರು. ನಾನು ಯಾರಪ್ಪ ಅಂತ ಅಂದ್ಕೊಂಡು ಬಂದು ನೋಡ್ತೀನಿ. ನನಗೆ ಶಾಕ್ ಆದಂಗೆ ಆಗ್ಬಿಡ್ತು ನಿಮ್ಮ ಅಣ್ಣ ಮದುವೆ ಆಗಿರೋದು ನೋಡಿ. ಹೋಗಿ ನನಗಂತರ ಹಿಂಗಾಯ್ತು ಅಂದ್ರೆ ಹಂಗಾಯ್ತು. ನನಗೂ ಹಂಗೆ ಅನ್ನಿಸ್ತು. ಇವ್ನಿಗೆ ಏನಪ್ಪ, ಇವ್ನಿಗಿಂಥದ್ದು ನನಗೂ ನೋಡಿದೆ, ಅಲ್ಲೇ ನಿಂತ್ಕೊಂಡು ನೋಡಿದೆ. ನನಗೂ ಹಂಗೆ ಶಾಕ್ ಆದಂಗೆ ಆಯ್ತು. ಇದು ಏನಪ್ಪ, ಇವ್ನು ಯಾಕಪ್ಪ ಹಿಂಗೆ ಮದುವೆ ಆಗ್ತಾನೆ ನಮ್ಮ ಅಣ್ಣಯ್ಯ ಅಂತೇಳಿ ನನಗೂ ಬಲು ಬೇಜಾರಾಯಿತು. ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೋಗಿ ಇಂಥವ್ರ ಮದುವೆ ಆಗಿ ಕರ್ಕೊಂಬಂದ್ರೆ ನಮ್ಮ ಮನೆ ಏನು ಎತ್ತ. ಅಲ್ಲ, ಮದುವೆ ಆಗಿ ಗಂಡ 3 ತಿಂಗಳಿಗೇ ತೀರ್ಕೊಂಡಿದ್ದಾನೆ ಅಂತಂದರೆ, ಅಲ್ಲ ಇವರು ಹೆಂಗಿರ್ತಾರೋ ಏನೋ, ಶಾಸ್ತ್ರ ಸಂಬಂಧ ಅದು ಇದು ಆಗ್ಬರುತ್ತೋ ಇಲ್ವೋ, ಇಂಥವ್ರ ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೋ ಕೆಟ್ಟೋದಾಗುತ್ತೋ ಇದೆಲ್ಲ ಕೇಳ್ಕೊಬೇಕಾ? ಕೇಳ್ಕೊಂಡಲ್ಲೇ ಸುಮ್ಮನೆ ಮದುವೆ ಆಗಿ ಬಂದುಬಿಟ್ರೆ ಒಳ್ಳೆ ದಿನ ನೋಡಲಿಲ್ಲ, ಎಂಥದ್ದು ನೋಡಲಿಲ್ಲ. ನೋಡು, ಹೋಗು ನಿಮ್ಮ ಅಣ್ಣಗೆ ಏನು ಹೇಳ್ಬೇಕೋ ಏನೋ. ಆಮೇಲೆ ಏನೋ ನಾನು ತೊಂದರೆ ಆದಾಗ ಅನುಭವಿಸ್ತಾ ಇರ್ತಾಗ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ಹೇಳ್ಬೇಕಾಗಿತ್ತು ಕೇಳಬೇಕಾಗಿತ್ತು ಅಂತ ಅವರೇ ಪಶ್ಚಾತ್ತಾಪ ಪಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ಮಗ ಮದುವೆ ಆಗಿ ಕರ್ಕೊಂಬಂದಿದ್ದಾನೆ. ಮದುವೆ ಆಗಿ ಕರ್ಕೊಂಬಂದು ಇವಾಗ ಇಂಥಳನ್ನ ಮದುವೆ ಆಗಿದ್ದಾನೆ. ಚೆನ್ನಾಗಿ ದುಡಿಮೆಯನ್ನು ದುಡಿತಾನೆ. ಇವ್ರ ಅಣ್ಣ ರವಿ ತುಂಬ ಚೆನ್ನಾಗಿ ದುಡಿತಾನೆ, ತುಂಬ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ. ನಮಗೆ ಬೇಕ್ರಿ ಮಾಡೋಕೆ ಅವರೇ ಕೊಟ್ಟಿದ್ದು 2 ಲಕ್ಷ ರೂಪಾಯಿ ದುಡ್ಡು. ಅವ್ರು ಕೊಡಲಿಲ್ಲ ಅಂದಿದ್ರೆ ನಾವು ಬೇಕ್ರಿ ಮಾಡೋಕೆ ಆಗ್ತಿಲ್ಲ. ಅವ್ರು ಕೊಟ್ಟಿರೋದಕ್ಕೆ ನಾವು ಮಾಡಿದ್ದು. ಅದಕ್ಕೆ ಇವಾಗ ನಮಗೂ ಭಾಳ ಬೇಜಾರಾಗ್ತೈತೆ. ಅಯ್ಯೋ ಇದೇನಪ್ಪ ಇದು, ಇವ್ರು ಹಿಂಗೆ ಇಂಥ ಹುಡುಗಿನ ಮದುವೆ ಆಗಿ ಬಂದರು, ಗಂಡ ಇಲ್ದವಳ ಅಂತ ಅನ್ನಿಸ್ತೈತೆ. ಎರಡನೇ ಮದುವೆ ಬೇರೆ ಥರ ಅಸಹ್ಯ ಅನಿಸುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.